ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಗಿಲ್ಲಿ ನಟ ಅವರು ನಟಿಸ್ತಿರುವಂತಹ ಸಿನಿಮಾ ಪಳಾರ್ ಈಗ ಆಲ್ಮೋಸ್ಟ್ ಫಸ್ಟ್ ಸ್ಕೆಡ್ಯೂಲನ್ನು ಮುಗಿಸಿದೆ. ಸೊ ಇವತ್ತು ನಾನು ಮಾತಾಡ್ತಿದ್ದೀನಿ ಸಿನಿಮಾದ ಕೆಲವೊಂದು ಅಪ್ಡೇಟ್ಸ್ಗಳ ಬಗ್ಗೆ. ಏನು ಕಥೆ ಏನು ವಿಚಾರ ಮಾತಾಡ್ತೀನಿ ಅಂತ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಪಳಾರ್ ಸಿನಿಮಾ ಗಿಲ್ಲಿ ನಟ ಅವರು ನಟಿಸ್ತಿರುವಂಥ ನಾಯಕ ನಟನಾಗಿ ಮತ್ತು KVN ಪ್ರೊಡಕ್ಷನಿಂದ ಆಗ್ತಿರುವಂಥ ಸಿನಿಮಾ. ಸೊ ಈ ಸಿನಿಮಾದ ಅಪ್ಡೇಟ್ಸ್ಗಳು ಈಗ ಆಲ್ಮೋಸ್ಟ್ ಗೊತ್ತಿರಾಗಿದೆ. ರೀಸೆಂಟಾಗಿ ಫಸ್ಟ್ ಸ್ಕೆಡ್ಯೂಲನ್ನು ಕಂಪ್ಲೀಟ್ ಮಾಡಿದೀವಿ ಅಂತ ಟೀಮ್ ಅವ್ರು ಹೇಳಿದ್ದಾರೆ. ಆಲ್ಮೋಸ್ಟ್ ಈ ಸಿನಿಮಾದ ಒಂದು ಟೀಮಿನ ಸ್ಪೀಡ್ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಈ ಒಂದು ನವೆಂಬರ್ ಅಥವಾ ಈ ಡಿಸೆಂಬರ್ ಟೈಮಲ್ಲೂ ಕೂಡ ಬರುವಂಥ ಒಂದು ವೇಗದಲ್ಲಿ ಇದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಬಟ್ ನೋಡೋಣ, ಆಲ್ಮೋಸ್ಟ್ ಈ ವರ್ಷದಲ್ಲೇ ರಿಲೀಸ್ ಆಗ್ಬೋದು ಅಂತ ಕೂಡ ಭಾವಿಸಿದ್ದೀನಿ ಪಳಾರ್ ಸಿನಿಮಾನ. ಮೇನ್ ಆಗಿ ಈ ಪಳಾರ್ ಸಿನಿಮಾದ ಫಸ್ಟ್ ಸ್ಕೆಡ್ಯೂಲ್ ಆದಮೇಲೆ ಸೊ ಇನ್ನು ಎಷ್ಟು ಸ್ಕೆಡ್ಯೂಲ್ಸ್ಗಳನ್ನು ಪ್ಲಾನ್ ಮಾಡ್ಕೊಂಡಿದೆ ಸಿನಿಮಾ. ಆ್ಯಂಡ್ ಅಟ್ಲೀಸ್ಟ್ ಒಂದು 3 to 4 ಸ್ಕೆಡ್ಯೂಲ್ಸ್ ಇರುತ್ತೆ ಒಂದು ಸಿನಿಮಾಗೆ ಮೇ ಬಿ. ಸೊ ಆ ಒಂದು ಸ್ಕೆಡ್ಯೂಲ್ಸ್ಗಳಲ್ಲಿ ಈ ಶೂಟಿಂಗ್ ಕಂಪ್ಲೀಟ್ ಆಯಿತು ಅಂದರೆ ಆ್ಯಂಡ್ ಆಫ್ಟರ್ ಎಲ್ಲ ಒಂದು ಪ್ರೊಡಕ್ಷನ್ನಿಂದ ಕೆಲಸಗಳಿರುತ್ತೆ. ಆ್ಯಂಡ್ ಎಡಿಟಿಂಗ್ಸ್ ಆಗಿರ್ಬೋದು, ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಸೌಂಡಿಂದ ಆಗಿರ್ಬೋದು, ಆ್ಯಂಡ್ ಎಲ್ಲ ರೀತಿ ಕೆಲಸಗಳು ಮುಗಿಸ್ಕೊಂಡು ಸೊ ಆದಷ್ಟು ಬೇಗ ಅಭಿಮಾನಿಗಳ ಮುಂದೆ ಬರೋಕ್ಕೆ ಪಳಾರ್ ಕೂಡ ರೆಡಿ ಆಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಈ ಒಂದು ಪಳಾರ್ ಸಿನಿಮಾದಲ್ಲಿ ನಾನು ಕಳೆದ ವಿಡಿಯೋದಲ್ಲಿ ಮಾಡಿದ್ದೆ. ಸೊ ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಕಾವ್ಯ ಶೈವ ಅವರು ಕೂಡ ಇದ್ದಾರೆ. ಯಾಕೆಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸಲ್ಲಿ ಗಿಲ್ಲಿ ನಟ ಆಗಿರ್ಬೋದು ಮತ್ತು ಕಾವ್ಯ ಶೈವ ಆಗಿರ್ಬೋದು, ಸೊ ಇಬ್ರದ್ದು ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್ ಆಗಿತ್ತು. ಸೊ ಈ ಕಾಂಬಿನೇಷನ್ನು ತುಂಬಾ ಒಂದು ಆಡಿಯನ್ಸ್ಗಳಾಗಿರ್ಬೋದು, ಸಿನಿ ಪ್ರೇಮಿಗಳಾಗಿರ್ಬೋದು, ಸೊ ಪ್ರತಿಯೊಬ್ಬರು ಕೂಡ ಅವರಿಬ್ಬರು ಕಾಮಿಡಿ ಆಗಿರ್ಬೋದು, ಅವರಿಬ್ಬರ ಒಂದು ಮಾತುಕತೆ ಆಗಿರ್ಬೋದು ತುಂಬ ಜನ ಇಷ್ಟಪಟ್ಟಿದ್ರು. ಆ್ಯಂಡ್ ಆಲ್ಸೋ ಇದ್ರ ಜೊತೆಗೇನೆ ರೀಸೆಂಟಾಗಿ ಹೇಳಿದಾಗ ಈ ಸಿನಿಮಾದಲ್ಲಿ ಒಂದು ಅವ್ರು ಮಾಡ್ತಿದ್ದಾರೋ ಇಲ್ವೋ, ಸೊ ಇದೆಲ್ಲ ಕನ್ಫ್ಯೂಷನ್ ಇತ್ತು. ಬಟ್ ಈಗ ಫೈನಲಿ ಸೊ ಅವರು ಕೂಡ ಒಂದು ಸಿನಿಮಾನ ಮಾಡ್ತಾ ಇರುವಂಥದ್ದು. ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ ಕೆಲವೊಂದು ಸೀನ್ಗಳನ್ನು ಒಂದು ಶೂಟ್ ಮಾಡ್ತಿರೋದನ್ನು ಸೊ ಇನ್ಸ್ಟಾಗ್ರಾಮ್ಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಬಟ್ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ದಯವಿಟ್ಟು ಇದಕ್ಕೆ ಸ್ವಲ್ಪ ಟೀಮ್ ಅವರು ಕಡಿವಾಣ ಹಾಕಿದ್ರೆ ಉತ್ತಮ. ಯಾಕೆಂತಂದರೆ ಸೊ ಶೂಟಿಂಗ್ ಟೈಮಲ್ಲಿ, ಶೂಟಿಂಗ್ ಪ್ರೊಸೆಸ್ ಟೈಮಲ್ಲಿ ಕೆಲವೊಂದು ವೀಡಿಯೋಸ್ಗಳು ಲೀಕ್ ಆಗುವಂಥದ್ದು, ಕೆಲವೊಂದು ವೀಡಿಯೋಸ್ಗಳು ಬರುವಂಥದ್ದು ಸೊ ಅಷ್ಟೊಂದು ಒಳ್ಳೆಯದಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಯಾರೆಲ್ಲ ಒಂದು ಶೂಟಿಂಗ್ ಟೀಮಲ್ಲಿ ಅಥವಾ ಒಂದು ಶೂಟಿಂಗ್ ಪ್ರೊಡಕ್ಷನ್ ಹೌಸಲ್ಲಿ ಇದ್ದೀರಾ, ಸೊ ದಯವಿಟ್ಟು ವೀಡಿಯೋಸ್ಗಳನ್ನು ಅಲೋ ಮಾಡಬೇಡಿ. ಇನ್ಸ್ಟಾಗ್ರಾಮ್ಗಳಲ್ಲಿ ಅಪ್ಲೋಡ್ ಮಾಡುವಂಥದ್ದು, ಅದು ಶೂಟಿಂಗ್ ಪ್ರೋಸೆಸನ್ನು ಕೆಲವೊಂದು ಸಾಂಗ್ಸ್ಗಳದ್ದು ಏನೇನೋ ನಾನು ಕೆಲವೊಂದು ನೋಡಿದೆ ರೀಲ್ಸ್ಗಳಲ್ಲೆಲ್ಲ. ಬಟ್ ಅದನ್ನು ಸ್ವಲ್ಪ ಕಡಿವಾಣ ಮಾಡ್ಕೋದು ತುಂಬಾ ಒಳ್ಳೆಯದಂತ ನನಗನ್ಸುತ್ತೆ. ಸೊ ರೀಲ್ಸ್ಗಳಲ್ಲಿ ಶೂಟ್ ಮಾಡುವಂಥದ್ದು ಯಾವುದು ಕೂಡ ಕಾಣಿಸ್ಕೋಬಾರ್ದು ಅಂತ ನನಗನ್ನಿಸ್ತು. ಬಟ್ ಫೈನಲಿ ಪಳಾರ್ ಸಿನಿಮಾ ಒಂದು ಜೋಶಲ್ಲಿ ಹೋಗ್ತಾ ಇದೆ, ಒಂದು ಪವರ್ಫುಲ್ ಜೋಶಲ್ಲಿ ಮೂವ್ ಆಗ್ತಾ ಇದೆ. ಸೊ ಆದಷ್ಟು ಬೇಗನೆ ಒಂದು ಬೆಳ್ಳಿ ಪರದೆ ಮೇಲೆ ಆ ಗಿಲ್ಲಿ ನಟ ಅವರು ಮತ್ತು ನೋಡಲಿಕ್ಕೆ ಎಲ್ಲರೂ ಕೂಡ ಅವ್ರ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ. 100% ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸೊ ಅದೇ ರೀತಿಯಲ್ಲಿ ಈ ಒಂದು ಸಿನಿಮಾ ಪಳಾರ್ ಸಿನಿಮಾ ಏನಿದೆ ಒಂದು ಬ್ಲಾಕ್ ಬಾಸ್ಟರ್ ಹಿಟ್ ಕೊಡಲಿ. ಅವರ ಒಂದು ಕಾಮಿಡಿ ಒಂದು ನೇಚರ್ ಆಗಿರ್ಬೋದು, ಆಮೇಲೆ ಅವರು ಸ್ಪಾಂಟೇನಿಯಂಟಲ್ ಆಗಿ ಒಂದು ಪ್ರಾಪರ್ಟೀಸ್ ಕಾಮಿಡೀಸ್ ಮಾಡೋದನ್ನು ನೋಡಿದ್ದೀವಿ. ಆ್ಯಂಡ್ ಅದ್ರ ಜೊತೆಗೆ ಒಂದು ಆನ್ ಸ್ಪಾಟಲ್ಲೇ ಏನಾದರೂ ಒಂದು ಕಾಮಿಡಿ ಮಾಡುವಂಥದ್ದು. ಸೊ ಈ ರೀತಿಯೆಲ್ಲ ತುಂಬಾ ಒಂದು ಆಡಿಯನ್ಸ್ಗಳಿಗೆ ಅಟ್ರಾಕ್ಟ್ ಆಗಿದ್ರು. ಬಟ್ ಸಿನಿಮಾ ಮೂಲಕವಾಗಿ ಹೇಗೆ ತೋರಿಸ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಸಿನಿಮಾ ಅನ್ನುವಂಥದ್ದು ಒಂದು ಜಾನರ್ ಇರುತ್ತೆ, ಸಿನಿಮಾದ ಒಂದು ಸ್ಕ್ರೀನ್ ಪ್ಲೇ ಅಂತ ಒಂದಿರುತ್ತೆ, ಸಿನಿಮಾದ ಒಂದು ಕತೆ ಅಂತ ಇರುತ್ತೆ. ಸೊ ಯಾವ ರೀತಿಯಾಗಿ ಗಿಲ್ಲಿ ಅವರನ್ನು ನೀವು ಪರದೆ ಮೇಲೆ ನೋಡ್ಬೋದು, ಒಂದು ಹೀರೋ ಆಗಿ ನೋಡ್ತಾ ಇದ್ದೀವಿ ಅಂದಾಗ ಯಾವ ರೀತಿ ಒಂದು ಸೀರಿಯಸ್ ಕ್ಯಾರೆಕ್ಟರ್ ಮಾಡ್ತಾರಾ ಅಥವಾ ಫುಲ್ ಕಾಮಿಡಿ ಕ್ಯಾರೆಕ್ಟರಲ್ಲೇ ಇರ್ತಾರಾ, ಸೊ ಯಾವ ರೀತಿ ಇರ್ತಾರೆ ಅನ್ನೋದು ಕನ್ಫ್ಯೂಷನ್ಸ್ ಎಲ್ಲರೂ ಕೂಡ ಇದೆ. ಸೊ ಈ ಒಂದು ಕನ್ಫ್ಯೂಷನ್ ನನಗೂ ಕೂಡ ಇದೆ. ಸೊ ಆದಷ್ಟು ಬೇಗ ಟೀಮ್ ಇದನ್ನೆಲ್ಲ ಮುಗಿಸಾದ್ಮೇಲೆ ಏನಾದ್ರು ಚಿಕ್ಕದಾಗಿ ಒಂದು ಗ್ಲಿಮ್ಸ್ ಟೀಸರು ಅಥವಾ ಕಟ್ ಟೀಸರು ಏನಾದರೂ ಒಂದು ಚಿಕ್ಕದಾಗಿ ಬಿಟ್ಟರೆ ಸೊ ಖಂಡಿತವಾಗ್ಲೂ ಎಲ್ಲರೂ ಕೂಡ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ಈಗ ಹೇಳಬೇಕು ಅಂದರೆ ನಾನು ಆಗಲೇ ಹೇಳ್ದಾಗೇ ಒಂದು ವರ್ಷದ ಎಂಡಲ್ಲೇ ಸಿನಿಮಾ ಬರೋದಕ್ಕೆ ರೆಡಿ ಆಗ್ತಾ ಇದೆ. ಈ ಒಂದು ಸ್ಪೀಡನ್ನು ನೋಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗನೆ ಒಂದು ಸಿನಿಮಾ ಬರಲಿ. ಆ್ಯಂಡ್ ಗಿಲ್ಲಿ ಆ್ಯಂಡ್ ಆಲ್ ದ ಬೆಸ್ಟ್. ಆ್ಯಂಡ್ ಓವರ್ ಆಲ್ ಟೀಮ್ಗೆಲ್ಲರೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಸೊ ಸದ್ಯಕ್ಕೆ ಇದಾಗಿತ್ತು. ಸೊ ಯಾರೆಲ್ಲ ಪಳಾರ್ ಸಿನಿಮಾಗೆ ವೇಟ್ ಮಾಡ್ತಾ ಇದ್ದಾರೆ, ಕಾವ್ಯ ಮತ್ತು ಗಿಲ್ಲಿ ಅವ್ರನ್ನ ನೋಡ್ಲಿಕ್ಕೆ ಯಾರೆಲ್ಲ ಕಾಯ್ತಾ ಇದ್ದಾರೆ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.